ಹೆಚ್ಚು ದುಡ್ಡು ಕೊಟ್ಟು ಎಸಿ ಬಸ್ ಟಿಕೆಟ್ ಬುಕ್ ಮಾಡಿದ್ರು ಮಧ್ಯದಲ್ಲೇ ಎಸಿ ಕೆಟ್ಟು ಹೋದ್ರೆ ಪ್ರಯಾಣಿಕರ ಗತಿ ಏನು? ಕೊಡಗಿನ ಪ್ರಯಾಣಿಕರೊಬ್ಬರಿಗೆ ಆದ ಅನುಭವ ಇದೆ. ಮಡಿಕೇರಿಯ ಸಜಿತ್ ಅನ್ನೋರು ಬೆಂಗಳೂರಿಗೆ ಹೋಗೋಕೆ 771 ರು ಕೊಟ್ಟು ಇವಿ ಪವರ್ ಪ್ಲಸ್ ಎಸಿ ಬಸ್ ಅನ್ನ ಹತ್ತಿದ್ರು. ಆದ್ರೆ ಹೊರಟ ಕೆಲವೇ ನಿಮಿಷದಲ್ಲಿ ಎಸಿ ಕಂಪ್ಲೀಟ್ ಕೆಟ್ಟು ಹೋಗಿದೆ. ಇವಿ ಬಸ್ಗಳ ಕಿಟಕಿಗಳನ್ನ ಪೂರ್ತಿ ಸೀಲ್ ಮಾಡಿರ್ತಾರೆ. ಗ್ಲಾಸ್ ಓಪನ್ ಮಾಡೋಕೆ ಆಗಲ್ಲ. ಹೊರಗಿನ ಗಾಳಿನೂ ಕೂಡ ಇಲ್ಲ. ಒಳಗಡೆ ಎಸಿನೂ ಇಲ್ಲದೆ ಪ್ರಯಾಣಿಕರು ಉಸಿರಾಡೋಕೆ ಒದ್ದಾಡಿದ್ದಾರೆ. ಸ್ಟಾಫ್ಗೆ ಕಂಪ್ಲೇಂಟ್ ಮಾಡಿದ್ರು ಕ್ಯಾರೆ ಅಂದಿಲ್ಲ. ಆದ್ರೆ ಸಚಿತ್ ಸುಮ್ಮನೆ ಬಿಡಲಿಲ್ಲ. ಕೊಡಗು ಗ್ರಾಹಕ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಈಗ ಕೋರ್ಟ್ ಸಾರಿಗೆ ಸಂಸ್ಥೆಗೆ ಚಳಿ ಬಿಡಿಸಿದೆ. ಇದು ಸೇವಾ ನ್ಯೂನ್ಯತೆ ಅಂತ ಕೆಎಸ್ಆರ್ಟಿಸಿಗೆ ಬರೋಬ್ಬರಿ 10,000 ಮಾನಸಿಕ ಬೇಸರದ ಪರಿಹಾರ, ಹಾಗೆ 3,000 ಕೋರ್ಟ್ ವೆಚ್ಚ ಜೊತೆಗೆ 9% ಬಡ್ಡಿ ಸೇರಿಸಿ ಕೊಡೋಕೆ ಆರ್ಡರ್ ಅನ್ನ ಮಾಡಿದೆ. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ, ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.